ಸರ್ಕಾರ ಸಮಾಜದಲ್ಲಿ ಅಸ್ಪೃಶ್ಯತೆ ಹೋಗಲಾಡಿಸೋಕೆ ಕಠಿಣ ಕಾನೂನನ್ನ ಜಾರಿ ಮಾಡಿದೆ. ಆದರೆ ಬೆಂಗಳೂರಿಗೆ ಕೂಗಳತೆ ದೂರದಲ್ಲೇ ಇರುವಂತಹ ಒಂದು ಜಾಗದಲ್ಲಿ ಅಸ್ಪೃಶ್ಯತೆ ತಾಂಡವವಾಡ್ತಾ ಇದೆ. ಆ ಗ್ರಾಮದ ದೇವಾಲಯಕ್ಕೆ ದಲಿತರ ಪ್ರವೇಶ ನಿಷೇಧಿಸಿದ್ದು ಹೈ ಡ್ರಾಮಾವೇ ನಡೆದು ಹೋಗಿದೆ. ರಾಜಧಾನಿ ಬೆಂಗಳೂರಿನಲ್ಲೂ ಅಸ್ಪೃಶ್ಯತೆ ಭೂತ. ದೇವಾಲಯಕ್ಕೆ ದಲಿತರಿಗೆ ನಿಷೇಧ, ಆಕ್ರೋಶ. ಮನುಷ್ಯ ಚಂದ್ರನಂಗಳಕ್ಕೆ ಕಾಲಿಟ್ಟಿದ್ದಾಯ್ತು. ಡಿಜಿಟಲ್ ಯುಗವನ್ನ ಸೃಷ್ಟಿಸಿದ್ದೂ ಆಗಿದೆ. ಆದ್ರೆ ಈ ಅಸ್ಪೃಶ್ಯತೆ ಅನ್ನೋ ಭೂತ ಮಾತ್ರ ಹೋಗ್ತಿಲ್ಲ. ಶತಮಾನಗಳೇ ಉರುಳಿದ್ರೂ ಮನಸ್ಥಿತಿಗಳು ಮಾತ್ರ ಬದಲಾಗ್ತಿಲ್ಲ. ಮೇಲು ಕೀಳು ಅನ್ನೋ ಭಾವನೆ ತೊಲಗಿಸೋದಕ್ಕೆ ಅದೆಷ್ಟು ಮಹನೀಯರು ಹೋರಾಡಿದ್ರೂ ಏನೂ ಪ್ರಯೋಜನವಾಗಿಲ್ಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಗೋಳ್ಯ ಗ್ರಾಮದಲ್ಲೂ ಇಂಥದ್ದೇ ಪರಿಸ್ಥಿತಿ ಇದ್ದು ಅಸ್ಪೃಶ್ಯತೆ ತಾಂಡವವಾಡ್ತಿದೆ. ಗೋಳ್ಯ ಗ್ರಾಮದ ಹೆಗಡ್ಲಮ್ಮ ದೇವಾಲಯಕ್ಕೆ ಈವರೆಗೂ ದಲಿತರಿಗೆ ಪ್ರವೇಶ ಇರಲಿಲ್ಲ. ಆದ್ರೆ ಈ ದೇವಾಲಯ ನಿರ್ಮಾಣಕ್ಕೆ ಎಲ್ಲ ಜನಾಂಗದವರಿಂದಲೂ ತೆರಿಗೆ ಹಣ ಸಂಗ್ರಹಿಸಿದ್ದಾರೆ. ದೇವರಿಗೆ ಪೂಜೆ ಮಾಡಿಸೋಕೆ ಬಂದಾಗ ದೇವಾಲಯದೊಳಗೆ ಬಿಡದೆ ಹೊರಗಡೆ ನಿಲ್ಲಿಸಿ ಆರತಿ ಕೊಡ್ತಿದ್ರಂತೆ. ಅಲ್ಲಿ ಜಾತ್ರಾ ಸಮಯದಲ್ಲೂ ದೇವಾಲಯಕ್ಕೆ ದಲಿತರಿಗೆ ಪ್ರವೇಶಕ್ಕೆ ಅವಕಾಶ ಇಲ್ಲ. ಇದರಿಂದ ರೊಚ್ಚಿಗೆದ್ದ ಮಹಿಳೆಯೊಬ್ಬರು ಧೈರ್ಯ ಮಾಡಿ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ರು. ನಮಗೂ ಸಮಾನ ಹಕ್ಕಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕೂಡಲೇ ಗ್ರಾಮಕ್ಕೆ ಬಂದ ತಹಶೀಲ್ದಾರ್ ಹಾಗೂ ಅಧಿಕಾರಿಗಳು ಶಾಂತಿ ಸಭೆ ನಡೆಸಿ ಮನವೊಲಿಸಿದ್ರು. ನಂತರ ದಲಿತ ಮಹಿಳೆಯಿಂದಲೇ ಪೂಜೆ ಮಾಡಿಸಿದ್ದಾರೆ. ಅಲ್ಲಿ ನಾವು ಈ ಒಂದು ದೂರಿನ ಮೇರೆಗೆ ಏನೋ ದೂರು ಸಲ್ಲಿಸಿದ್ರು. ಅಲ್ಲಿ ನಾವು ಹೋಗಿ ಒಂದು ಸಭೆ ಮಾಡಿದ್ವಿ. ಆ ಸಭೆಯಲ್ಲಿ ಊರಿನ ಮುಖಂಡರು ಮತ್ತು ಎಲ್ಲರೂ ಹೇಳಿದ್ರು ಅಂದರೆ ಅಲ್ಲಿ ಯಾವುದೇ ತರಹ ಈ ಥರ ಅಸ್ಪೃಶ್ಯತೆ ಅನ್ನೋದು ಇರಲಿಲ್ಲ. ಅವರಾದವರು ಬರ್ತಾ ಇರಲಿಲ್ಲ ಅನ್ನೋದು ಗಮನಕ್ಕೆ ಬಂತು. ಮತ್ತು ಅಧ್ಯಕ್ಷರೇ ಪೂಜೆ ಮಾಡಿ ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗಿ ಪೂಜೆ ಸಲ್ಲಿಸಿರೋದು ಅಂತ ಆಗಿದೆ. ಇವಾಗ ಯಾವುದೂ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಅಸ್ಪೃಶ್ಯತೆ ಇಲ್ಲ. ಇದ್ರ ಬೆನ್ನಲ್ಲೇ ದೇವಸ್ಥಾನದ ಪೂಜಾರಿ ನಾನಿನ್ನು ಮುಂದೆ ದೇವರಿಗೆ ಪೂಜೆ ಮಾಡೋದಿಲ್ಲ ಅಂತ ಹೇಳಿದ್ದಾರಂತೆ. ಅಲ್ಲಿ ದೇವಸ್ಥಾನಕ್ಕೆ ಬೇಗ ಕೂಡ ಹಾಕಿಲ್ಲ. ಇದರಿಂದ ತಾಲೂಕು ಆಡಳಿತ ಹೊಸ ಪೂಜಾರಿ ಹುಡುಕಾಟಕ್ಕೆ ಮುಂದಾಗಿದೆಯಂತೆ. ಅವ್ನು 2-3 ಸಾರಿ ಹೇಳಿದ್ದಾನೆ ಪೂಜಾರಿ, ಈ ನೀವ್ಯಾರು ಒಳಗಡೆ ಬರಂಗಿಲ್ಲ. ಆ ಎಮ್ಮನ್ನು ಮನನೊಂದು ಇದು ಬೇಸ್ ಹೊತ್ಕೊಂಡು ಆ ಎಮ್ಮ ಈ ತರ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು. ಬೇರೆ ಸುಮ್ಮನೆ ಕಂಪ್ಲೇಂಟ್ ಕೊಡಲ್ಲ. ಅಲ್ಲಿ ಊರಿನ ಜನನು ಅದೇ ತರ ಇದ್ದಾರೆ. ಸುಮಾರು ಜನಗಳು ಈಚೆ ಹೇಳ್ಕೊಳಲ್ಲ. ಅಲ್ಲಿ ತೋಟಗಳಿಗೆ ಹೋದಾಗ ನಮ್ಮವ್ರು ಯಾಕೆ ಭಯ ಇಡಿಸ್ತಾರೆ, ಹೆಂಗ್ ಭಯ ಇಡಿಸ್ತಾರೆ ಅಂತಂದ್ರೆ, ನೀವು ದೇವಸ್ಥಾನದ ಒಳಗಡೆ ಬಂದ್ರೆ ನೀವೇನೋ ದೇವಸ್ಥಾನ ಒಳಗಡೆ ಬರಕ್ ಪ್ರಯತ್ನ ಪಟ್ರೆ ನಾವು ನಿಮ್ಮನ್ನ ಕೂಲಿ ಕರ್ಕೊಳಲ್ಲ, ನಿಮ್ಗೆ ಆಮೇಲೆ ನಿಮ್ಗೆಲ್ಲೂ ಏನು ಸಿಗದ ಮಾಡಿ ಹಾಕ್ಬಿಡ್ತೀರ ಅಂತ ಭಯಕ್ಷಿದ್ದಾರೆ. ಒಟ್ಟಾರೆ ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಇನ್ನೂ ಕೂಡ ಜೀವಂತವಾಗಿದ್ದು ಅಧಿಕಾರಿಗಳು ಜನರಿಗೆ ಅರಿವು ಮೂಡಿಸಬೇಕಿದೆ. ಅಲ್ಲದೆ ಗ್ರಾಮಸ್ಥರು ಕೂಡ ಮೇಲು ಕೀಳು ಅನ್ನೋದನ್ನ ಬಿಟ್ಟು ಒಂದಾಗಿ ಬಾಳಬೇಕಿದೆ. ಮನು ಹಾದ್ರಿಪುರ, ನ್ಯೂಸ್ 18 ಬೆಂಗಳೂರು ಗ್ರಾಮಾಂತರ.